ಈಗ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕೋಣ ಸರ್ ಇದಕ್ಕೆ. ಒಂದೂವರೆ ಸೌಟ್. ಈಗ ಒಗ್ಗರಣೆ ಅಂದ್ರೆ ಇಷ್ಟೇ ಸರ್. ಈಗ ಅರಿಶಿನ ಪುಡಿ ಹಾಕಿದ್ಮೇಲೆ ಏನ್ ಮಾಡ್ಬೇಕು, ಗ್ಯಾಸ್ ನ ಆಫ್ ಮಾಡ್ಕೊಂಡ್ಬಿಡೋಣ. ನೋಡ್ರಿ ಹೆಂಗ ಹಂಗ ಚೇಂಜ್ ಆಗ್ಬಿಡುತ್ತೆ ಕಲರ್ ಫುಲ್. ಮಂಡಕ್ಕಿ ಮೇಲೆ ಒಂದು ಕೋಟಿಂಗ್ ಬರ್ಬೇಕು ಸರ್ ಅದು. ನರ್ಗಿಸ್ ಮಂಡಕ್ಕಿ 40 ರೂಪಾಯಿ ಸರ್ ನಮ್ಮಲ್ಲಿ. ಅದ ಕ್ವಾಂಟಿಟಿ ಇಷ್ಟು ಬರುತ್ತೆ? ಇಷ್ಟು ಒಂದು ಪ್ಲೇಟಿಗೆ ಇಷ್ಟು ಬರುತ್ತೆ ಸರ್. ಆಯ್ತು ಸರ್. ಮನೆ ಮನೆ ರಸದೂಟ ಇದು ಹಿಂಗಿದ್ದಾಗೆ ನಮ್ಮ ಮನಸ್ಸು ಒಪ್ಪೋದು. ಹೌದಪ್ಪ, ಇದು ಮೈಸೂರಿಗೆ ಬಂದು ದಾವಣಗೆರೆ ಅಂಗಡಿ ಹಾಕಿದ್ ಸಾರ್ಥಕ ಆಯ್ತು ಅಂತೇಳಿ. ನಮಸ್ಕಾರ ವೀಕ್ಷಕರುಗಳಿಗೆ. ದಾವಣಗೆರೆ ಅಂದ್ರೆ ಮಂಡಕ್ಕಿ ಮಿರ್ಚಿ ಇರಬೇಕು, ದಾವಣಗೆರೆ ಅಂದ್ರೆ ಗಿರ್ಮಿಟ್ ಇರಬೇಕು, ದಾವಣಗೆರೆ ಅಂದ್ರೆ ನರ್ಗಿಸ್ ಮಂಡಕ್ಕಿನೂ ಇರಬೇಕು. ನೋಡಿ, ಮಿರ್ಚಿ ಜಂಕ್ಷನ್ ಮೈಸೂರಲ್ಲಿ ಬಂದ್ಬಿಟ್ಟಿದೆ ಅದು. ಮೈಸೂರಲ್ಲಿ KG ಕೊಪ್ಪಳ ರೋಡ್ ಇದು. ಸಂತೋಷ್ ಅವರು ದಾವಣಗೆರೆಯಿಂದ ಬಂದು ಇಲ್ಲಿ ಅಂಗಡಿ ಅದ್ಭುತ, ಆಹಾ ಏನ್ ರುಚಿ, ಅಪ್ಪಟ ರುಚಿ. ಇವತ್ತು ನರ್ಗಿಸ್ ಮಂಡಕ್ಕಿ ರೆಸಿಪಿ ಬನ್ನಿ ನೋಡೋಣ. ನಮಸ್ತೆ. ನಮಸ್ತೆ. ದಾವಣಗೆರೆ ಅಂದ್ರೆ ಹೌದು, ಮಿರ್ಚಿ ಮಂಡಕ್ಕಿ, ಮಿರ್ಚಿ ದಾವಣಗೆರೆ ಅಂದ್ರೆ ಗಿರ್ಮಿಟ್, ಹೌದು. ದಾವಣಗೆರೆ ಅಂದ್ರೆ ನರ್ಗಿಸ್ ಮಂಡಕ್ಕಿ. ಹೌದು, ಅದಕ್ಕೆ ಬಂದ್ಬಿಟ್ಟು ಇವತ್ತು ನರ್ಗಿಸ್ ನೋಡೋಣ ಹೆಂಗೆ. ಹಾ ಸರ್. ಈಗ ನರ್ಗಿಸ್ ಮಂಡಕ್ಕಿ ಮಾಡೋಣಂತೆ. ನರ್ಗಿಸ್ ಮಂಡಕ್ಕಿ ಮಾಡಕ್ಕೆ ಫಸ್ಟ್ ನರ್ಗಿಸ್ಗೆ ಒಂದು ಒಗ್ಗರಣೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಮಂಡಕ್ಕಿಗೆ ಮಿಕ್ಸ್ ಮಾಡ್ಲಿಕ್ಕೆ ಏನ್ ಇಟ್ಕೊಂಡಿರಿ ಸರ್? ಈಗ ಇದ್ರ ಜೊತೆಗೆ ಒಗ್ಗರಣೆ ಮಾಡ್ಲಿಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿಕಾಯಿ, ಕುಟ್ಟಿರೋ ಬೆಳ್ಳುಳ್ಳಿ ಸರ್. ಇದು ಕುಟ್ಟಿರೋ ಬೆಳ್ಳುಳ್ಳಿ. ಇದು ಸಕ್ಕರೆ ಪುಡಿ. ಇದು ಸ್ವಲ್ಪ ಮಿಕ್ಸ್ ಮಾಡ್ಲಿಕ್ಕೆ ಸಕ್ಕರೆ ಪುಡಿ, ಹುರ್ಕಡ್ಲೆ ಹಿಟ್ಟು, ಅರಿಶಿನ ಅಷ್ಟೇ, ಇಷ್ಟು. ಇದನ್ನ ಎಲ್ಲ ಈಗ ಫಸ್ಟ್ ಈಗ ನಾವು ಏನ್ ಮಾಡೋಣ, ಒಂದು ಒಗ್ಗರಣೆ ಪ್ರಿಪೇರ್ ಮಾಡ್ಕೊಳ್ಳೋಣ ಸರ್ ನರ್ಗಿಸ್ ಮಾಡ್ಲಿಕ್ಕೆ. ಸರ್, ಈಗ ನಮ್ಮ ಚೆಫ್ ಆದ ಪ್ರಭು ಅವರು ಒಗ್ಗರಣೆ ಮಾಡೋದು ಹೇಳ್ಕೊಡ್ತಾರೆ ಸರ್. ಈಗ ಒಂದು 5 ಲೀಟರ್ ನರ್ಗಿಸ್ ಮಾಡ್ಲಿಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು 50 ml ಆಯಿಲ್ ಹಾಕೊಂಡಿದೀವಿ. ಈಗ ಎಣ್ಣೆ ಸ್ವಲ್ಪ ಕಾಯಿಲಿ ಸರ್. ಎಣ್ಣೆ ಕಾದಿದೆ, ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ. ಹಾಕದ್ಮೇಲೆ ಕರಿಬೇವು ಹಾಕೋಣ. ಇದಕ್ಕೆ ಬೊಗ್ಸೆಷ್ಟು ಕರಿಬೇವು? ಒಂದು 8 ರಿಂದ 10 ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದೀವಿ, ಅದನ್ನ ಹಾಕೋಣ ಇದಕ್ಕೆ. ಸ್ವಲ್ಪ ಆಗ್ಲಿ ಅದನ್ನ ಎಣ್ಣೆಯಲ್ಲಿ ಹಸಿಮೆಣಸಿನಕಾಯಿ. ಈಗ ಸರ್, ಈಗ ಮೆಣಸಿನಕಾಯಿ ಎಲ್ಲ ಕ್ಲೀನ್ ಆಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಈಗ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕೋಣ. ಒಂದು 6 ಬೆಳ್ಳುಳ್ಳಿ ತಗೊಂಡಿದೀವಿ ಕುಟ್ಕೊಂಡ್ಬಿಟ್ಟು. ಈಗ ಇದಕ್ಕೆ ಎಣ್ಣೆಯಲ್ಲಿ ಹಾಕೋಣ. ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆಯಲ್ಲಿ ಹಾಕೋಣ. ಎಣ್ಣೆ ಬೆಳ್ಳುಳ್ಳಿನೂ ಸ್ವಲ್ಪ ಕ್ಲೀನ್ ಆಗಿ ಫ್ರೈ ಆಗ್ಲಿ ಸರ್. ಈಗ ಕ್ವಾಂಟಿಟಿ ಎಷ್ಟು ಮಾಡ್ಕೊತೀರಾ ಪರ್ ಡೇ ಸರ್? ಈಗ ಪರ್ ಡೇ ನಮಗೆ ಆವರೇಜ್ ಆಗಿ ನಮಗೆ ಒಂದು 20 ರಿಂದ 25 ಲೀಟರ್ ಮಾಡ್ಕೊಂತೀವಿ ಸರ್ ಡೈಲಿ ನಾವು. ಈಗ ಅವತ್ತಿಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂತೀವಿ ಸರ್. ಇವತ್ತು ಮಾಡ್ಕೊಂಡಿದ್ದು ಇವತ್ತು ಖಾಲಿ ಆಗುತ್ತೆ, ಮತ್ತೆ ನಾಳೆ ಮತ್ತೆ ಫ್ರೆಶ್ ಮಾಡ್ಕೊಂತೀವಿ ಸರ್. ಗೊಜ್ಜು ಇದಕ್ಕೆ ಒಗ್ಗರಣೆ. ಇದು ಒಗ್ಗರಣೆ ಎಷ್ಟು ಬೇಕು ಅಷ್ಟು ಮಾಡ್ಕೊತೀರಾ ಅಷ್ಟೇ? ಹೌದೌದು, 25 ಲೀಟರ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂತೀವಿ. ಈಗ ಸದ್ಯ ಈಗ 5 ಲೀಟರ್ಗೆ ತೋರಿಸ್ತಾ ಇದೀವಿ. ಆಯ್ತಾಯ್ತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸರ್. ಈಗ ಇದಕ್ಕೆ ಒಗ್ಗರಣೆಗೆ ಈಗ 1 ಸ್ಪೂನ್ ಅರಿಶಿನ ಪುಡಿ ಹಾಕೋಣ ಸರ್. ಇದಕ್ಕೆ ಒಂದೂವರೆ ಸೌಟ್. ಅಷ್ಟೇ ಸರ್. ಈಗ ಒಗ್ಗರಣೆ ಇದು ಇದಾಗ್ಲಿ. ಇದು ಆಯ್ತು ಸರ್. ಆಫ್ ಮಾಡ್ಬಿಡೋಣ ಸರ್. ಸ್ವಲ್ಪ ತಣ್ಣಗಾಗ್ಲಿ, ಒಗ್ಗರಣೆ ತಣ್ಣಗಾಗ್ಬೇಕು. ಆಯ್ತು. ಈಗ ಒಗ್ಗರಣೆ ಅಂದ್ರೆ ಇಷ್ಟೇ ಸರ್. ಈಗ ಅರಿಶಿನ ಪುಡಿ ಹಾಕಿದ್ಮೇಲೆ ಏನ್ ಮಾಡ್ಬೇಕು, ಗ್ಯಾಸ್ ನ ಆಫ್ ಮಾಡ್ಕೊಂಡ್ಬಿಡೋಣ. ಗ್ಯಾಸ್ ಆಫ್ ಮಾಡ್ಕೊಂಡು ಒಗ್ಗರಣೆ ಸ್ವಲ್ಪ ತಣ್ಣಗಾಕ್ಬಿಡೋಣ ಸರ್. ತಣ್ಣಗಾದ್ಮೇಲೆ ಏನ್ ಮಾಡೋಣ, ಅದ್ರ ಮಂಡಕ್ಕಿ ತಗೊಂಡೋಗಿ ಮಿಕ್ಸ್ ಮಾಡಿ ಕ್ಲೀನ್ ಆಗಿ ಮಿಕ್ಸ್ ಮಾಡೋದು ಹೇಳ್ಕೊಡ್ತೀನಿ ಹೇಗೆ ಏನು ಅಂತಂದು. ಯಾವ ತರ ಮಂಡಕ್ಕಿ ಅಂತ ಹೇಳಿ ಸರ್? ಹಾ ಸರ್. ಈಗ ನಮ್ಮ 5 ಲೀಟರ್ ಮಂಡಕ್ಕಿ ತಗೊಂಡಿದೀವಿ. ನಮ್ದು ದಾವಣಗೆರೆ ಸ್ಪೆಷಲ್ ಆಗಿರೋದ್ರಿಂದ ದಾವಣಗೆರೆಯಿಂದನೇ ಮಂಡಕ್ಕಿ ತರಿಸಿರೋದು. ಇದು ದಾವಣಗೆರೆ ಮಂಡಕ್ಕಿ ಸರ್. ಇದು ಇದು ನರ್ಗಿಸ್ ಮಾಡ್ಲಿಕ್ಕೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ದಾವಣಗೆರೆ ಮಂಡಕ್ಕಿ. ಈಗ ನಾವು ಈಗ ಒಗ್ಗರಣೆನ ತಣ್ಣಗಾಗಿದೆ. ಈಗ ಅದನ್ನ ಈಗ ಮಂಡಕ್ಕಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಸರ್. ಫಸ್ಟ್ ಈಗ ಒಗ್ಗರಣೆನ ಇದ್ರ ಮೇಲೆ ಹಾಕೊಂಡ್ಬಿಡೋಣ ಮಂಡಕ್ಕಿ ಮೇಲೆ.
ಹಂಗ ಲೈಟ್ ಆಗಿ ಹಳದಿ ಹಾಕೊಂತ ಹೋಗುತ್ತಲ್ರಿ? ಹೌದು, ಇದು ಹಳದಿ ಮತ್ತೆ ಹಳದಿನೇ ಮೇನೆ ಸರ್. ಹಾ ಅದೇ ಹಂಗೆ ಇರ್ಬೇಕು. ಹಳದಿ ಕಲರ್ ಎಷ್ಟು ಚೆನ್ನಾಗಿ ನಮ್ಗೆ ಹೆಂಗಪ್ಪ ಅಂದ್ರೆ ಕೈ ತಿನ್ಬೇಕಾದ್ರೆ ಕೈಯಲ್ಲಿ ಹಳದಿ ಹತ್ಬೇಕದು, ಹೌದು, ಅವಾಗ್ಲೇ ಅದು ನರ್ಗಿಸ್ ಅಂತ ಕಲರ್ ಅದು. ಸಕ್ಕರೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿದೀವಿ. ಇದು ಸ್ವಲ್ಪ ಒಂದು ಫ್ಲೇವರಿಗೆ ಹಾಕೋಣ ಸರ್. ಇದಕ್ಕೆ ಒಂದೂವರೆ ಸ್ಪೂನ್ ಹಾಕೋಣ ಸರ್. ನೋಡ್ರಿ ಹೆಂಗ ಹಂಗ ಚೇಂಜ್ ಆಗ್ಬಿಡುತ್ತೆ ಕಲರ್ ಫುಲ್. ಸಾಕಾ ಸರ್? ಈಗ ಹುರ್ಕಡ್ಲೆ ಹಿಟ್ಟು ಹಾಕೋಣ ಇದಕ್ಕೆ. ಹುರ್ಕಡ್ಲೆ ಹಿಟ್ಟು ಚೆನ್ನಾಗಿ ಬೈಂಡಿಂಗ್ ಬರ್ಬೇಕು ಸರ್ ಇದಕ್ಕೆ. ಎಷ್ಟು ನಾವು ಹಾಕ್ತಿವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಬೈಂಡಿಂಗ್ ಚೆನ್ನಾಗಿ ಬರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ. ಮಂಡಕ್ಕಿ ಮೇಲೆ ಒಂದು ಕೋಟಿಂಗ್ ಬರ್ಬೇಕು ಸರ್ ಅದು. ರೈಟ್ ಸರ್. ಎಷ್ಟು ಚಮಚ ಹಾಕೊಂಡಿವಿ ಸರ್? ಈಗ ಒಂದು 5 ಲೀಟರ್ಗೆ ನಾವು ಒಂದು 8-10 ಟೇಬಲ್ ಸ್ಪೂನ್ ಹಾಕಿದೆ ಸರ್. ಪುಟಾಣಿ ಪುಡಿ. ಪುಟಾಣಿ ಪುಡಿ ಸರ್. ಹಂಗೆ ಕ್ರಿಸ್ಪಿಯಾಗಿ ಇರ್ತಾವಲ್ಲ ಇವು? ಹೌದು ಸರ್, ಕ್ರಿಸ್ಪಿಯಾಗೇ ಇರುತ್ತೆ. ಏನು ವೆಟ್ ಐಟಮ್ಸ್ ಏನು ಹಾಕ್ಲಿಲ್ದೆ ಕಾರಣ ವೆಟ್ ಕ್ರಿಸ್ಪಿನೇ ಇರುತ್ತೆ ಸರ್. ಹೌದು ಸರ್, ಈಗ ನಾವು ಇದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಸರ್. ಇದು ಎಷ್ಟು ಸರ್ ಒಂದು ಗಿರ್ಮಿಟ್ ನರ್ಗಿಸ್ ಮಂಡಕ್ಕಿ ಎಷ್ಟು ಒಂದು ಪ್ಲೇಟ್? ನರ್ಗಿಸ್ ಮಂಡಕ್ಕಿ 40 ರೂಪಾಯಿ ಸರ್ ನಮ್ಮಲ್ಲಿ. ಅದ ಕ್ವಾಂಟಿಟಿ ಇಷ್ಟು ಬರುತ್ತೆ? ಇಷ್ಟು ಒಂದು ಪ್ಲೇಟಿಗೆ ಇಷ್ಟು ಬರುತ್ತೆ ಸರ್. ಆಯ್ತು ಸರ್. ಈಗ ಇದಕ್ಕೆ ಮೇಲೆ ಸೇವ್ ಹಾಕೊಂಡ್ಬಿಡೋಣ. ಸೇವು, ಇದ್ರ ಮೇಲೆ ಈರುಳ್ಳಿ, ಉಳ್ಳಾಗಡ್ಡಿ, ಕೊತ್ತಂಬರಿ. ನೋಡಿ ನಮ್ಗೆ ಖುಷಿ ಆಗಿದ್ದಕ್ಕೆ ಮತ್ತೆ ಟೀ ತಂದ್ಬಿಟ್ರಿ ಇವಾಗ. ಹೌದು, ಮಿರ್ಚಿ ಗಿರ್ಮಿಟ್ ಟೀ. ಓಕೆ, ಸಿದ್ಧಿವಿನಾಯಕ ಟೀ ಮನೆ. ನೋಡ್ರಿ ಆ ಒಂದು ಮಂಡಕ್ಕಿ ಆ ಕ್ರಿಸ್ಪಿನೆಸ್ ಹಂಗೆ ಇದೆ. ಬರ್ಬೇಕು ಸೌಂಡ್. ಒಂದ್ ಸ್ವಲ್ಪ ಟೇಸ್ಟ್ ಮಾಡೋಣ. ಉಳ್ಳಾಗಡ್ಡಿ ಒಟ್ಟಿಗೆ, ಸೇವ್ ಒಟ್ಟಿಗೆ, ಎಲ್ಲ ಒಟ್ಟಿಗೆ. ಇದು ಹಿಂಗಿದ್ದಾಗೆ ನಮ್ಮ ಮನಸ್ಸು ಒಪ್ಪೋದು. ಹೌದಪ್ಪ, ಇದು ಮೈಸೂರಿಗೆ ಬಂದು ದಾವಣಗೆರೆ ಅಂಗಡಿ ಹಾಕಿದಕ್ಕೆ ಸಾರ್ಥಕ ಆಯ್ತು ಅಂತೇಳಿ. ನಿಜವಾಗ್ಲು ಸಂತೋಷ್ ಅವ್ರ ಜೀವನ ಏನು ಮೈಸೂರವರಿಗೆ ದಾವಣಗೆರೆ ರುಚಿ ತೋರಿಸ್ಬೇಕು ಅಂತ ಹೇಳಿ ಬಂದ್ರು, ಸಾರ್ಥಕ ಇವತ್ತು. ಅದೇ ನರ್ಗಿಸ್ ಮಂಡಕ್ಕಿ ನಾವೇನು ಟೇಸ್ಟ್ ಮಾಡ್ತಿದ್ವಿ ದಾವಣಗೆರೆ ಒಳಗ, ಇವತ್ತು ಇಲ್ಲಿ ಮೈಸೂರಲ್ಲಿ KG ಕೊಪ್ಪಲು ರೋಡಲ್ಲಿ ರೆಸಿಪಿ ಒಟ್ಟಿಗೆ. ನೋಡ್ರಿ ನಮ್ಮ ಚಾನಲ್ ಮಾತ್ರ ರೆಸಿಪಿನ ತೋರಿಸಿ, ಟೇಸ್ಟು ಹೇಳಿ, ಅಡ್ರೆಸ್ ಕೊಟ್ಟು ಬಾ ಅಂತ ಹೇಳ್ತೀವಿ. ಚೆನ್ನಾಗಿದ್ರೆ ಮಾತ್ರ, ಸುಮ್ಮನೆ ಹೇಳಲ್ಲ. ಅದ್ಭುತವಾಗಿದೆ ನರ್ಗಿಸ್ ಮಂಡಕ್ಕಿ, ಸೂಪರ್. ಸರ್ ಎಷ್ಟು ಕೆಜಿ ಹಿಟ್ಟಿದೆ ಸರ್ ಇದು? ಅರ್ಧ ಕೆಜಿ ಕಡ್ಲೆ ಹಿಟ್ಟು ಸರ್ ಇದು ನಾವು ತಗೊಂಡಿರೋದು. ಅರ್ಧ ಕೆಜಿ ಕಡ್ಲೆ ಹಿಟ್ಟಿಗೆ ಸ್ವಲ್ಪ ಓಂ ಕಾಳು ಹಾಕೋಣ. ಒಂದು 10 ಗ್ರಾಮ್ಸ್, ಒಂದು 10 ಗ್ರಾಮ್ಸ್ ಓಂ ಕಾಳು ಹಾಕೋಣ. ಅದಕ್ಕೆ ಸ್ವಲ್ಪ ಸೋಡಾ ಪುಡಿ. ಸೋಡಾ ಪುಡಿ ಎಷ್ಟು? ಸೋಡಾ ಪುಡಿ ಒಂದು 2 ಚಿಟಿಕೆ ಸರ್, ಒಂದು 3-4 ಚಿಟಿಕೆ ಹಾಕೋಬಹುದು ಸೋಡಾ ಪುಡಿ. ಹಾಕೊಂಡ್ಬಿಟ್ಟು ಉಪ್ಪು ಅಷ್ಟೇ, ಅದಕ್ಕೆ ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕೋಣ ಅದಕ್ಕೆ. ಅದು ಫಸ್ಟ್ ಡ್ರೈ ಆಗಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋದು ಹಿಟ್ಟಲ್ಲಿ. ಡ್ರೈ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ನೀರ್ ಜೊತೆಗೆ ಹಿಟ್ಟನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸರ್. ಆಯ್ತಾಯ್ತು ಸರ್. ಈಗ ನಾನು ಹಿಟ್ಟಿಗೆ ನೀರ್ ಹಾಕೋಣ. ನೀರ್ ಹಾಕೊಂಡು ಕ್ಲೀನ್ ಆಗಿ ಕಲ್ಸ್ಕೊಳ್ಳೋಣ ಹಿಟ್ಟನ್ನ. ಎಲ್ಲ ಹದವಾಗಿ ಕ್ಲೀನ್ ಆಗಿ ಮಿಕ್ಸ್ ಆಗ್ಬೇಕು ಎಲ್ಲ. ಅದೇ ಮೇನ್ ಅಲ್ಲ ಸರ್? ಹೌದೌದು, ಅದೊಂದು ಕನ್ಸಿಸ್ಟೆನ್ಸಿ ಇರಬೇಕು. ಮತ್ತೆ ಎಲ್ಲಾ ಕಡೆನೂ ಮಿಕ್ಸ್ ಆಗ್ಬೇಕು ಅದು. ಉಪ್ಪು, ಸೋಡಾ ಪುಡಿ, ಓಂ ಕಾಳು ಎಲ್ಲಾ ಕಡೆನೂ ಕರೆಕ್ಟ್ ಆಗಿ ಸಮ ಪ್ರಮಾಣದಲ್ಲಿ ಕ್ಲೀನ್ ಆಗಿ ಮಿಕ್ಸ್ ಆಗ್ಬೇಕು ಹಿಟ್ಟು ಜೊತೆಗೆ. ಹದಕ್ ತಕ್ಕಂಗೆ ಬರೋವರೆಗೆ ಹೌದೌದು ನೀರು ಸ್ವಲ್ಪ ಮಿಕ್ಸ್ ಮಾಡ್ಕೊಂತ ಅದು ನಾವು ನೋಡ್ಬೇಕು ಸರ್. ಸರ್, ಇದು ಮಿರ್ಚಿ ಬಜ್ಜಿಗೆ ಈ ತರ ಇರ್ಬೇಕು ಸರ್. ನಾವು ಈ ತರ ಹದ ಇರ್ಬೇಕು. ಈ ತರ ಹದದಲ್ಲಿ ನಾವು ಕಲ್ಸ್ಕೋಬೇಕಾಗುತ್ತೆ ಸರ್. ನಾವು ಮಿರ್ಚಿ ಮಾಡ್ಬೇಕಾದ್ರೆ ಹಿಟ್ಟನ್ನ ಈ ಹದದ ಕಲ್ಸಿದ್ರೆ ಚೆನ್ನಾಗಿ ಬರುತ್ತೆ ಹಿಟ್ಟು. ಈಗ ನಾವು ಮಿರ್ಚಿ ಹಾಕೋಣ ಸರ್. ನಾವೇನ್ ಸ್ಟಫ್ ಮಾಡಿ ಇಟ್ಕೊಂಡಿದೀವಲ್ಲ ಮಿರ್ಚಿನ, ಆ ಮಿರ್ಚಿನ ಒಂದೊಂದಾಗಿ ಹಾಕೊಂಡ್ಬಿಡೋಣ ಎಣ್ಣೆಯಲ್ಲಿ. ನಾವು ದಾವಣಗೆರೆ ಹೊಸಪೇಟೆಗೆಲ್ಲ ನೋಡಿದ್ವಿ. ಹೌದೌದು, ಇಲ್ಲೂ ಹಂಗೇ ಬರ್ತದೆ. ಹೌದೌದು.
ಸರ್ ಈಗ ಮಿರ್ಚಿ ಆಗಿದೆ, ಈ ತರ ಕಲರ್ ಬಂದಾಗ ಮಿರ್ಚಿ ಆಗಿದೆ ಅಂತ ಅರ್ಥ ಸರ್. ಈಗ ನಾವು ಈ ಮಿರ್ಚಿನ ಎಲ್ಲ ತಕೊಂಡ್ಬಿಡೋಣ, ಎಣ್ಣೆಯಿಂದ ತೆಗೆದು ಒಂದ್ ಕಡೆ ಟ್ರೇ ಅಲ್ಲಿ ಇಟ್ಕೊಳ್ಳೋಣ ಸರ್. ಮಿರ್ಚಿಗೂ ಕಟ್ ಮಿರ್ಚಿ ಅಂತೀರಾ, ಅದ್ ಹೆಂಗ್ ಮಾಡ್ತೀರಿ ಸರ್? ಈ ಕಟ್ ಮಿರ್ಚಿಯಲ್ಲಿ ನಾವು ಮಿರ್ಚಿ ಏನ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಸರ್, ಅದನ್ನ ನಾವು ಮತ್ತೆ ಸ್ವಲ್ಪ ಈ ತರ ಪೀಸಸ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ ಸರ್. ಈ ಮಿರ್ಚಿನ ಈ ತರ ಪೀಸಸ್ ಅಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಈ ತರ ಕಟ್ ಮಾಡ್ಕೊಳ್ಳೋಣ ಸರ್. ಈಗ ಇದನ್ನ ನಾವು ಮತ್ತೆ ಇನ್ನು ಡಬಲ್ ರೋಸ್ಟ್ಗೆ ಎಣ್ಣೆಲಿ ಹಾಕ್ಬೇಕಾಗುತ್ತೆ ಸರ್. ಇದನ್ನ ಮಿರ್ಚಿನ ನಾವು ಡಬಲ್ ರೋಸ್ಟ್ಗೆ ಎಣ್ಣೆಗೆ ಹಾಕೋಣ ಸರ್. ಈಗ ಓಕೆ ಸರ್, ಈಗ ನಾವು ಮಿರ್ಚಿ ಕಟ್ ಮಾಡ್ಕೊಂಡಿರೋದನ್ನ ಇದನ್ನ ಇನ್ನೊಂದ್ಸರಿ ನಾವು ರೋಸ್ಟ್ ಮಾಡ್ಕೊಳ್ಳೋಣ ಸರ್. ಅದಕ್ಕೆ ಎಣ್ಣೆಲಿ ಹಾಕೋಣ ಅದನ್ನ. ಸ್ವಲ್ಪ ರೋಸ್ಟ್ ಆಗ್ಲಿ ಈ ಮಿರ್ಚಿ. ನಾವು ಕಟ್ ಮಾಡಿರ್ತೀವಲ್ಲ, ಒಳಗಡೆ ಹಿಟ್ಟೆಲ್ಲ ಇರುತ್ತೆ, ಆ ಹಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಆಗಿ ಇನ್ನೂ ಸ್ವಲ್ಪ ರೋಸ್ಟ್ ಆಗ್ಲಿ ಆ ಮಿರ್ಚಿ. ಈಗ ಡಬಲ್ ರೋಸ್ಟ್ ಆಗಿದೆ ಸರ್. ಇದನ್ನ ಈ ಮಿರ್ಚಿನ ನಾವು ನೆಕ್ಸ್ಟ್ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಹೇಳ್ತೀನಿ ಸರ್, ಅದು ಯಾವ ತರ ಮಿಕ್ಸ್ ಮಾಡೋದು ಏನು ತೋರಿಸಿ ನಿಮ್ಗೆ. ಸೂಪರ್ ಸರ್. ಇವಾಗ ಕಟ್ ಮಿರ್ಚಿ ನಾವು ಎಣ್ಣೆಲಿ ರೋಸ್ಟ್ ಮಾಡಿ ತಕೊಂಡಿದೀವಲ್ಲ ಸರ್, ಇದನ್ನ ನಾವು ಒಂದು ಗಿಂಡಿಗೆ ಹಾಕೋಣ. ಗಿಂಡಿಗೆ ಹಾಕೊಂಡ್ಬಿಟ್ಟು ಫಸ್ಟ್ ಇದಕ್ಕೆ ಒಂದ್ ಸ್ವಲ್ಪ ಒಂದ್ ಚಿಟಿಗೆ ಚಾಟ್ ಮಸಾಲೆ ಆಡ್ ಮಾಡ್ಕೊಳ್ಳೋಣ. ಇದಕ್ಕೆ ಚಾಟ್ ಮಸಾಲೆ ಆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಖಾರ ಪುಡಿ ಆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಆನಿಯನ್ನು, ಒಂದು ಒಳಗಿಡಿ ಆನಿಯನ್ನು, ಸ್ವಲ್ಪ ಕೊತ್ತಂಬರಿ, ಇದಕ್ಕೆ ಒಂದು 5-6 ಹನಿ ನಿಂಬೆಹಣ್ಣು ಹುಳಿ ಆಡ್ ಮಾಡ್ಕೊಂಡ್ಬಿಡೋಣ ಸರ್. ಆಡ್ ಮಾಡ್ಕೊಂಡ್ಬಿಟ್ಟು ಇದನ್ನ ಕ್ಲೀನ್ ಆಗಿ ಕಲ್ಸ್ಕೊಳ್ಳೋಣ ಸರ್. ಇದು ಮೆಣಸಿನಕಾಯಿಗೆ ಎಲ್ಲವೂ ಕ್ಲೀನ್ ಆಗಿ ಆಡ್ ಆಗ್ಬೇಕು ಸರ್. ಚಾಟ್ ಮಸಾಲ, ಖಾರ ಪುಡಿ ಎಲ್ಲ ಕ್ಲೀನ್ ಆಗಿ ಆಡ್ ಆಗ್ಲಿ. ಎಲ್ಲ ಕ್ಲೀನ್ ಆಗಿ ಆಡ್ ಮಾಡ್ಕೊಂಡ್ಬಿಟ್ಟು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕೊಂಡ್ಬಿಡೋಣ ಸರ್. ಓಕೆ, ಅಷ್ಟೇ ಮುಗಿತಲ್ಲ ಸರ್ ಇದು? ಹೌದು ಸರ್, ಇದು ಕಟ್ ಮಿರ್ಚಿ. ಇದು ಸೂಪರ್, ಥ್ಯಾಂಕ್ ಯು ಸರ್. ಅದ್ಭುತವಾಗಿ ತೋರಿಸ್ಬಿಟ್ಟು ಸರ್. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.